ಎಲ್ಲರಿಗೂ ನಮಸ್ಕಾರ. ನಾನು ಕಾಂಚನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಇವತ್ತು ತೋರಿಸ್ತಾ ಇರೋದು ಬಾದುಷಾ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲಲ್ಲಿ. ಬನ್ನಿ. ಬಾದುಷಾ ಮಾಡಲು ಬೇಕಾಗಿರೋ ಪದಾರ್ಥಗಳು: ಮುಕ್ಕಾಲು ಬಟ್ಟಲಿನಷ್ಟು ಮೈದಾ, 1 ಬಟ್ಟಲಿನಷ್ಟು ಸಕ್ಕರೆ, 2 ಟೇಬಲ್ ಚಮಚದಷ್ಟು ಎಣ್ಣೆ, 2 ಟೇಬಲ್ ಚಮಚದಷ್ಟು ಮೊಸರು, 1 ಚಿಟಿಕೆಯಷ್ಟು ಅಡಿಗೆ ಸೋಡಾ, 1 ಚಿಟಿಕೆಯಷ್ಟು ಉಪ್ಪು, ನೀರು, 2 ಟೇಬಲ್ ಚಮಚದಷ್ಟು ತುಪ್ಪ ಹಾಗೂ 1/4 ಚಮಚದಷ್ಟು ಏಲಕ್ಕಿ ಪುಡಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ತಪ್ಪಲೆಗೆ ಮುಕ್ಕಾಲು ಬಟ್ಟಲಿನಷ್ಟು ಮೈದಾನ ಜಲ್ಡೆ ಮಾಡ್ಕೊಳ್ಳೋಣ. ಮೈದಲ್ಲಿ ಯಾವುದೇ ರೀತಿಯ ಗಂಟು ಇರಬಾರ್ದು, ಹಾಗಾಗಿ ಜಲ್ಡೆ ಮಾಡ್ಕೊತೀವಿ. ನೋಡಿ, ಇವಾಗ ಜಲ್ಡೆ ಮಾಡ್ಕೊಂಡಿರೋ ಮೈದಾಗೆ 2 ಟೇಬಲ್ ಚಮಚದಷ್ಟು ಮೊಸರು, 2 ಟೇಬಲ್ ಚಮಚದಷ್ಟು ತುಪ್ಪ, 2 ಟೇಬಲ್ ಚಮಚದಷ್ಟು ಎಣ್ಣೆ, 1 ಚಿಟಿಕೆಯಷ್ಟು ಉಪ್ಪು ಹಾಗೂ 1 ಚಿಟಿಕೆಯಷ್ಟು ಅಡಿಗೆ ಸೋಡಾನ ಹಾಕಿ ಚೆನ್ನಾಗಿ ನಾದಬೇಕು. ಇದನ್ನು ಮೊದಲಿಗೆ ಹಾಗೆ ನಾದಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ಮೊದಲಿಗೆ ನೀರನ್ನು ಹಾಕಬಾರ್ದು, ಬೇಕಿದ್ದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ನಾದ್ಕೊಳ್ಳೋಣ. ನೋಡಿ, ಈ ರೀತಿ ನಾದಬೇಕು. ಸಾಫ್ಟಾಗಿರಬೇಕು, ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿರಬೇಕು. ಇವಾಗ ಹಿಟ್ಟನ್ನು ಈ ಥರ ಲೇಯರ್ ಆಗಿ ಮಾಡೋಣ ಕೈಯಲ್ಲೇ, ಹಾಗೂ ಇದನ್ನ 15 ನಿಮಿಷ ಕಾಲ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ 15 ನಿಮಿಷ ಆಗಿದೆ, ಸಾಫ್ಟಾಗಿದೆ ನೋಡಿ ಹಿಟ್ಟು. ಈಗ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ತಗೊಂಡು ಕೈನಲ್ಲೇ ಜೆಂಟಲಾಗಿ ನಾದಬೇಕು. ನಾದಿ ಮಧ್ಯದಲ್ಲಿ ಹೆಬ್ಬೆರಳಿನಿಂದ ಹೋಲ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕ್ಕ ಉಂಡೆಯನ್ನಾಗಿ ತಗೊಂಡು ಕೈಯಲ್ಲೇ ಜೆಂಟಲಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿದ ನಂತರ ಹೆಬ್ಬೆರಳಿನಲ್ಲಿ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳೋಣ. ನೋಡಿ, ಚಿಕ್ಕ ಉಂಡೆಯನ್ನಾಗಿ ತಗೊಂಡು ಕೈಯಲ್ಲೇ ಜೆಂಟಲಾಗಿ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ ನಂತರ ಹೆಬ್ಬೆರಳಿನಲ್ಲಿ ಹೋಲ್ ಮಾಡ್ಕೊಳ್ಳೋಣ. ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಮಾಡ್ಕೊಬೋದು. ನೋಡಿ, ಬಾಕಿ ಉಳಿದ ಬಾದುಷಾಗಳನ್ನೆಲ್ಲ ಇದೇ ರೀತಿ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡಬಾರ್ದು, ಲೈಟಾಗಿ ಪ್ರೆಷರ್ ಕೊಟ್ಟು ಬಾಕಿ ಉಳಿದ ಬಾದುಷಾಗಳನ್ನೆಲ್ಲ ಇದೇ ರೀತಿ ಶೇಪ್ ಮಾಡ್ಕೊಳ್ಳೋಣ. ಈಗ ಎಣ್ಣೆಯಲ್ಲಿ ಕರಿಯೋಕ್ಕೆ ಒಂದು ತಪ್ಪಲೆಗೆ ಎಣ್ಣೆ ಕಾಯಲ್ಲಿ ಹಾಕಿ ಮೀಡಿಯಮ್ ಟು ಲೋ ಹೀಟಲ್ಲಿರಬೇಕು. ಎಣ್ಣೆ ತುಂಬ ಕಾದಿರಬಾರ್ದು. ಬಾದುಷಾನೆಲ್ಲ ಫ್ರೈ ಮಾಡ್ಕೊಳ್ಳೋಣ. 2 ಬದಿಯು ಕಂದು ಬಣ್ಣ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಟು ಲೋ ಹೀಟಲ್ಲೇ ಇರಬೇಕು ಫ್ಲೇಮು, ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಕಿ ಮಾಡಬೇಡಿ. 2 ಬದಿಯು ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ, ಈ ರೀತಿ ಕಂದು ಬಣ್ಣದಲ್ಲಿ ಇರಬೇಕು. ಸುಮಾರು 10ರಿಂದ 12 ನಿಮಿಷ ಆಗುತ್ತೆ ನಿಮಗೆ ಈ ರೀತಿ ಕಂದು ಬಣ್ಣ ಬರೋಕ್ಕೆ. ನೋಡಿ, ಇವಾಗ ಕಂದು ಬಣ್ಣ ಬಂದಿದೆ. ಇವಾಗ ಇದನ್ನು ಎಣ್ಣೆಯಿಂದ ಹೊರಕ್ಕೆ ತೆಗೆಯೋಣ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಅರ್ಧ ಬಟ್ಟಲಿನಷ್ಟು ನೀರು, 1 ಬಟ್ಟಲಿನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಸಕ್ಕರೆ ಕರಗೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಕರಗಿ ಗಟ್ಟಿಯಾಗಿ ಆಗಬೇಕಿದು. ಪಾಕ ಬರಬೇಕಂತ ಅವಶ್ಯಕತೆ ಇಲ್ಲ, ಗಟ್ಟಿ ಆದರೆ ಸಾಕು. ಈಗ ಏಲಕ್ಕಿ ಪುಡಿಯನ್ನು ಹಾಕಿ ಎಣ್ಣೆಯಲ್ಲಿ ಕರೆದಿರೋ ಅಂಥ ಬಾದುಷನೆಲ್ಲ ಹಾಕಿ
15 ನಿಮಿಷ ಕಾಲ ನೆನೆಸಿಡೋಣ. ಹಾಗೆ ಇಲ್ಲಿ ನೋಡಿ ಅಲಂಕಾರಕ್ಕೆ ನಾನು ಸ್ವಲ್ಪ ಬಾದಾಮಿ, ಪಿಸ್ತಾ ಹಾಗೂ ಗೋಡಂಬಿನ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ನೀವು ಆ ಡ್ರೈ ಫ್ರೂಟ್ಸ್ನ ತೊಗೊಬೋದು. ನೋಡಿ ಈ ರೀತಿ ಚಾಪ್ ಮಾಡ್ಕೊಳ್ಳೋಣ. ಇವಾಗ 15 ನಿಮಿಷ ಆಗಿದೆ ನೋಡಿ. ಬಾದುಷಾ ಎಲ್ಲ ಚೆನ್ನಾಗಿ ನೆಂದಿದೆ. 15 ನಿಮಿಷ ಆಗಿದೆ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ಬಾದುಷಾನ ಸರ್ವ್ ಮಾಡೋಣ. ಸಕ್ಕರೆ ಪಾಕದಿಂದ ತೆಗೆದು ಒಂದು ಪ್ಲೇಟ್ ಅಥವಾ ಟ್ರೇಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಸಕ್ಕರೆ ನೀರು ಹಾಕ್ಕೊಳ್ಳೋಣ. ಹಾಗೆ ಡ್ರೈ ಫ್ರೂಟ್ಸ್ನಿಂದ ಅಲಂಕಾರ ಮಾಡಿದರೆ ಬಾದುಷಾ ಸವಿಯಲು ಸಿದ್ಧವಾಗಿದೆ. ನಾನು ಹೇಳಿರೋ ಪ್ರಮಾಣದಲ್ಲೇ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಇದೇ ರೀತಿಯಲ್ಲಿ ಬಾದುಷಾ ರೆಸಿಪಿಯನ್ನು ಮಾಡ್ಬೋದು. ನೋಡಿ ನಾನಿವಾಗ ಒಂದು ತೋರಿಸ್ತೀನಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ಪರ್ಫೆಕ್ಟಾಗಿ ಬಂದಿದೆ ನೋಡಿ ವೀಕ್ಷಕರೇ, ಬಾದುಷಾ ತಯಾರಾಗಿದೆ. ಇವಾಗ ಹೇಗಿದೆ ಅಂತ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸಖತ್ತಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಕೂಡ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.